ನಮಸ್ಕಾರ ಸ್ನೇಹಿತರೆ, ನಾನು ಚರಣ್ ವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ಜಾರ್ಖಂಡ್ನಲ್ಲಿ ಜಾರ್ಖಂಡ್ ರಾಜ್ಯ ಸೇವಾ ಆಯೋಗ ನಡೆಸಿದಂತಹ ಸರ್ಕಾರಿ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಇಂದು ಅಂದ್ರೆ ಆಗಸ್ಟ್ 10ರಂದು ಅದು ಆ ಪ್ರತಿಭಟನೆ ಒಂದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ವಿದ್ಯಾರ್ಥಿ ಪ್ರತಿಭಟನಾಕಾರರು ರಾಂಚಿಯಲ್ಲಿರುವ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ. 17 ದಿನಗಳಿಂದ ಹೋರಾಟ ನಡೀತಾ ಇದೆ. ವಿಧಾನಸೌಧದ ಸುತ್ತಲೂ 750 ಮೀಟರ್ ವ್ಯಾಪ್ತಿಯಲ್ಲಿ ಬಿಎನ್ಎಸ್ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು. ಆದರೆ ವಿದ್ಯಾರ್ಥಿಗಳು ವಿಧಾನಸಭಾ ಮಾರ್ಚ್ ನಡೆಸಿ ಪೊಲೀಸ್ ಬ್ಯಾರಿಕೇಡ್ಗಳನ್ನು ದಾಟಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ವಿರುದ್ಧದ ಹೋರಾಟದ ಘೋಷಣೆಗಳು ಈಗ ಜಾರ್ಖಂಡ್ನಲ್ಲಿ ಕೇಳಿ ಬರ್ತಾ ಇದೆ. ಜುಲೈ 31ರ ಸಂಜೆ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಜಾರ್ಖಂಡ್ನಲ್ಲಿ ಸರ್ಕಾರಿ ಉದ್ಯೋಗಗಳ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅಕ್ರಮಗಳ ವಿರುದ್ಧ ಸಿಡಿದೆದ್ದಿದ್ರು. ಜೆಪಿಎಸ್ಸಿ ಪರೀಕ್ಷೆಯನ್ನ ರದ್ದು ಮಾಡಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ನಡೆಸಿದಂತಹ 14ನೇ ಸಂಯುಕ್ತ ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶಗಳಲ್ಲಿ ಅಕ್ರಮಗಳು ನಡೆದಿದ್ವು. ಆ ರಾಜ್ಯದಲ್ಲಿ ಪೊಲೀಸ್ ಅಧೀಕ್ಷಕ, ಉಪ ಜಿಲ್ಲಾಧಿಕಾರಿ ಸೇರಿದಂತೆ ಎ ಮತ್ತೆ ಬಿ ಗುಂಪಿನ ವಿವಿಧ ಗಜೆಟೆಡ್ ಸರ್ಕಾರಿ ಹುದ್ದೆಗಳ ನೇಮಕಾತಿಗಾಗಿ ಈ ಪರೀಕ್ಷೆಗಳನ್ನ ನಡೆಸಲಾಗಿತ್ತು. ಈ ಅಕ್ರಮಗಳನ್ನ ಖಂಡಿಸಿ ಅಲ್ಲಿನ ಯುವ ಪ್ರತಿಭಟನಾಕಾರರು ಜುಲೈ 29ರಿಂದಲೇ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಬಂದಿದ್ದಾರೆ. ಸೊ ಪ್ರಾಥಮಿಕ ಪರೀಕ್ಷೆಯಲ್ಲಿ ಏಪ್ರಿಲ್ನಲ್ಲಿ ಪ್ರಾಥಮಿಕ ಪರೀಕ್ಷೆಯನ್ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗಿತ್ತು. ಜಾರ್ಖಂಡ್ ಲೋಕಸೇವಾ ಆಯೋಗ ಅದರ ಫಲಿತಾಂಶವನ್ನ ಜುಲೈ 2ರಂದು ಪ್ರಕಟಿಸಿತ್ತು. ಅದರಲ್ಲಿ 2204 ಅಭ್ಯರ್ಥಿಗಳನ್ನ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಲಾಗಿತ್ತು. ಪ್ರಿಲಿಮಿನರಿ ಎಕ್ಸಾಮ್ನಿಂದ ಮೇನ್ ಎಕ್ಸಾಮ್ಗೆ ಈ ಪರೀಕ್ಷೆಯನ್ನ ಜುಲೈನಲ್ಲಿ ನಡೆಸಬೇಕಾಗಿತ್ತು. ಆದ್ರೆ ಪ್ರತಿಭಟನೆಗಳು ತೀವ್ರಗೊಂಡ ಕಾರಣಕ್ಕಾಗಿ ಮತ್ತೆ ರಾಜ್ಯ ಸರ್ಕಾರ ಆ ಅಕ್ರಮಗಳ ವಿರುದ್ಧ ತನಿಖೆ ನಡೆಸೋದಕ್ಕೆ ಆದೇಶವನ್ನು ಕೊಟ್ಟ ಕಾರಣ ಇದೀಗ ಅದು ಮುಂದೂಡಲಾಗಿದೆ. ಸೊ ಈ ಪರೀಕ್ಷೆಯ ವಿರುದ್ಧ ಇದೇ ಮೊದಲ ಬಾರಿಗೆ ಪ್ರತಿಭಟನೆ ನಡೀತಾ ಇರೋದು ಅಲ್ಲ. ಜಾರ್ಖಂಡ್ನಲ್ಲಿ ಇರೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಸರ್ಕಾರ, ಕಾಂಗ್ರೆಸ್, ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಲಿಬರೇಷನ್, ಆಮೇಲೆ ಆರ್ಜೆಡಿ ಜೊತೆಗೆ ಸಂಯುಕ್ತ ಎಲ್ಲ ಪಕ್ಷಗಳಿರುವಂತಹ ಒಂದು ಸಂಯುಕ್ತ ಸರ್ಕಾರ ಅಲ್ಲಿರೋದು. ಜುಲೈ ಆರಂಭದಿಂದಲೇ ರಾಜ್ಯದ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತೆ ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಏನಿದೆ ಪಕ್ಷಗಳು, ಇವು ಆ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳನ್ನ ಖಂಡಿಸಿ ಹಲವು ಪ್ರತಿಭಟನೆಗಳನ್ನ ನಡೆಸಿದ್ವು. ಆದ್ರೆ ಜುಲೈ ತಿಂಗಳ ಕೊನೆಯಲ್ಲಿ ಈ ಪ್ರತಿಭಟನೆ ವ್ಯಾಪಕ ಸ್ವರೂಪವನ್ನ ಪಡೆದುಕೊಂಡಿತ್ತು. ಸೊ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಅಥವಾ ಯಾವುದೇ ಒಂದು ಸೈದ್ಧಾಂತಿಕ ಸಂಘಟನೆಗಳೊಂದಿಗೆ ಗುರುತಿಸಿಕೊಳ್ಳದ ರಾಜ್ಯದ ಬೇರೆ ಬೇರೆ ಭಾಗಗಳ ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಂಚಿಗೆ ಬಂದ್ರು. ಸೊ ಜಂತರ್ ಮಂತರ್ನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರತಿಭಟನೆ ಏನಿತ್ತು ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೊಂದಿಗೆ ಪರ್ಯಾವಸನ ಆಯಿತು. ಅದೇ ಸಮಯದಲ್ಲಿ ಅಂದ್ರೆ ಜುಲೈ 25ರಂದು ಜಾರ್ಖಂಡಿನ ಈ ಪ್ರತಿಭಟನೆ ಕೂಡ ಬಾಪು ವಾಟಿಕಾ ಉದ್ಯಾನವನದಲ್ಲಿ ಆರಂಭ ಆಯಿತು. ಜುಲೈ 29ರಿಂದ ರಾಂಚಿಯ ಪ್ರತಿಭಟನಾಕಾರರು ಕ್ರೀಡಾಂಗಣದಲ್ಲಿ ಧರಣಿಯನ್ನ ಆರಂಭಿಸಿದ್ರು. ಅಚ್ಚರಿ ಅಂದ್ರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದವರು ಕೂಡ ಈ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ನಮ್ಮ ಫ್ರೆಂಡ್ಸಿಗೆಲ್ಲ ಇದರಿಂದ ಅನ್ಯಾಯ ಆಗಿದೆ ಎನ್ನುವ ಕಾರಣಕ್ಕೆ ಇಡೀ ಪರೀಕ್ಷೆಯನ್ನ ರದ್ದು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಹೊಸ ಪೀಳಿಗೆ ನಿಜಕ್ಕೂ ಒಂದು ಹಿಂದಿನವರಿಗಿಂತ ಹೆಚ್ಚು ಮನುಷ್ಯತ್ವ ಹೊಂದಿರುವವರು ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಆಗಸ್ಟ್ ತಿಂಗಳ 2ರಂದು ಜಾರ್ಖಂಡ್ ಲೋಕತಾಂತ್ರಿಕ ಕ್ರಾಂತಿಕಾರಿ ಮಂಚ್ನ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಏನಿದ್ದಾರೆ ಅವರು ತಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವಂತೆ ಒತ್ತಡ ಹೇರಿ ಒಂದು ಅನಿರ್ದಿಷ್ಟ ಅವಧಿಯ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸುವುದಾಗಿ ಘೋಷಣೆ ಮಾಡಿದ್ರು. ಹಲವು ವಿದ್ಯಾರ್ಥಿಗಳು ಮಹತೋ ಅವರೊಂದಿಗೆ ಉಪವಾಸ ಸತ್ಯಾಗ್ರಹದಲ್ಲಿ ಸೇರೋದಕ್ಕೆ ನಿರ್ಧರಿಸಿದ್ರು. ನಿನ್ನೆವರೆಗೆ ಅಂದ್ರೆ ಆಗಸ್ಟ್ 9ರವರೆಗೆ ಈ ಉಪವಾಸ ಸತ್ಯಾಗ್ರಹ ಮುಂದುವರೆದಿತ್ತು. ಆಗಸ್ಟ್ 5ರಂದು ರಾಮಗಢದಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದಂತಹ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಏನಿದ್ದಾರೆ ಅವರು ನಮ್ಮ ಸರ್ಕಾರ ಈ ವಿದ್ಯಾರ್ಥಿಗಳ ಪರವಾಗಿದೆ, ಅವರಿಗೆ ನ್ಯಾಯ ಕೊಡ್ತೇವೆ ಅಂತ ಅವರು ಹೇಳಿದ್ರು. ಸೊ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆಯನ್ನು ನಡೆಸಿ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಜಾರ್ಖಂಡ್ ಸರ್ಕಾರ ಒಂದು 4 ಸಚಿವರನ್ನ ಒಳಗೊಂಡ ಸಂಪುಟ ಸಮಿತಿಯನ್ನ ಕೂಡ ರಚಿಸಿತ್ತು. ಆಗಸ್ಟ್ 9ರಂದು ಈ ಸಮಿತಿಯು ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಒಂದು ರೀತಿಯ ಮಾತುಕತೆಯನ್ನ ನಡೆಸಿತ್ತು. ಏಪ್ರಿಲ್ನಲ್ಲಿ ನಡೆದಂತಹ ಪೂರ್ವಭಾವಿ ಪರೀಕ್ಷೆಗಳನ್ನ ರದ್ದುಗೊಳಿಸುವುದು ಸೇರಿದಂತೆ ಆ ವಿದ್ಯಾರ್ಥಿಗಳ ಹಲವು ಬೇಡಿಕೆಗಳನ್ನ ಈ ಸಮಿತಿ ಒಪ್ಪಿಕೊಂಡಿತ್ತು. ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಸದಸ್ಯರು ಕೂಡ ರಾಜೀನಾಮೆಯನ್ನ ಕೊಟ್ಟರು.
ಸೊ ಆದ್ರೆ ಈ ಕ್ರಮಗಳಿಂದ ಏನೇನು ಸರ್ಕಾರ ಭರವಸೆಯನ್ನು ಈಡೇರಿಸುವುದಾಗಿ ಹೇಳಿತ್ತು ಅದರಿಂದ ಪ್ರತಿಭಟನೆಗಳು ತಣ್ಣಗಾಗ್ಲಿಲ್ಲ. ಬದಲಾಗಿ ಇದೀಗ ಈ ಪ್ರತಿಭಟನೆಗಳ ವ್ಯಾಪ್ತಿ ದೊಡ್ಡದಾಗಿದೆ. ಜಾರ್ಖಂಡ್ ರಾಜ್ಯ ಸೇವಾ ಆಯೋಗದ ಪರೀಕ್ಷೆಗಳು ಕೂಡ ಇದರಲ್ಲಿ ಸೇರ್ಕೊಂಡಿವೆ. ಸೊ ಈ ಪರೀಕ್ಷೆಗಳಲ್ಲಿಯೂ ಈ ಹಿಂದೆ ಅಕ್ರಮಗಳು ನಡೆದಿರುವ ಆರೋಪಗಳು ಕೇಳಿ ಬಂದಿದ್ವು. ಜಾರ್ಖಂಡ್ ರಾಜ್ಯ ಸೇವಾ ಆಯೋಗ ಸುಧಾರಣಾ ಮಂಚ್ ಏನಿದೆ ಅದು ಇವತ್ತು ಈ ಎಲ್ಲ ಪ್ರತಿಭಟನಾಕಾರರ ಜೊತೆಗೆ ಇವತ್ತು ಅಂದ್ರೆ ಆಗಸ್ಟ್ 10ರಂದು ವಿಧಾನಸಭೆಗೆ ಮುತ್ತಿಗೆಯನ್ನ ಹಾಕಿವೆ. ಪ್ರತಿಭಟನಾಕಾರರು ವಿಧಾನಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅದು ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್. ಏನೇನು ಅಕ್ರಮಗಳು ನಡೆದಿದ್ವು? ಜಾರ್ಖಂಡ್ ಲೋಕಸೇವಾ ಆಯೋಗ ನಡೆಸಿದಂತಹ 14ನೇ ಸಂಯುಕ್ತ ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಯಿತು. ಅದರಲ್ಲಿ ಅನೇಕ ಅಕ್ರಮಗಳು ನಡೆದಿರೋದು ಕಂಡು ಬಂದಿತ್ತು. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಸೇರಿದಂತೆ ಬೇರೆ ಬೇರೆ ವರ್ಗಗಳ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಗತ್ಯ ಇದ್ದಂತಹ ಒಂದು ಕಟ್ ಆಫ್ ಮಾರ್ಕ್ ಕನಿಷ್ಠ ಅಂಕಗಳನ್ನ ಆಯೋಗ ಬಹಿರಂಗ ಪಡಿಸಿರ್ಲಿಲ್ಲ. ಅಂದ್ರೆ ಅವರ ಕಟ್ ಆಫ್ ಮಾರ್ಕ್ ಅನ್ನ ಅಂದ್ರೆ ಕನಿಷ್ಠ ಅಂಕಗಳನ್ನ ಆಯೋಗ ಬಹಿರಂಗ ಪಡಿಸಲಿಲ್ಲ ಅನ್ನೋದು. ಇದರಿಂದ ಆಯ್ಕೆ ಪ್ರಕ್ರಿಯೆ ಏನಿದೆ ಅದು ಅದರ ಪಾರದರ್ಶಕತೆಗೆ ಧಕ್ಕೆ ಆಗಿದೆ ಅನ್ನೋದು ಪ್ರತಿಭಟನಾಕಾರರ ವಾದ. ಯಾಕಂದ್ರೆ ತಮ್ಮ ಸಹ ಪರೀಕ್ಷಾರ್ಥಿಗಳಿಗೆ ಹೋಲಿಸಿದ್ರೆ ಪರೀಕ್ಷೆಯಲ್ಲಿ ತಾವು ಯಾವ ಸ್ಥಾನದಲ್ಲಿದ್ದೇವೆ ಅಂದ್ರೆ ಈ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು ಯಾವ ಸ್ಥಾನದಲ್ಲಿ ಇದ್ದೇವೆ ಅನ್ನೋದನ್ನ ಅಂದಾಜು ಮಾಡಲಿಕ್ಕೆ ಯಾವುದೇ ಮಾರ್ಗ ಇರಲಿಲ್ಲ. ಅಲ್ಲದೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಯದ್ದು ಅಂತ ಹೇಳಲಾದಂತಹ ಒಂದು ಭರ್ತಿ ಮಾಡಲಾದ ತುಂಬಲಾದ OMR ಶೀಟ್ ಏನಿದೆ, OMR ಆನ್ಸರ್ ಶೀಟ್, ಅದರ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಸೊ ಆ ಫೋಟೋದಲ್ಲಿ ಆ ಪತ್ರಿಕೆಯಲ್ಲಿ ಒಟ್ಟು 100 ಪ್ರಶ್ನೆಗಳ ಪೈಕಿ ಕೇವಲ 48 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ಉತ್ತರಿಸಲಾಗಿತ್ತು. ಸೊ 2 ಪೂರ್ವಭಾವಿ ಪರೀಕ್ಷೆಗಳ ಒಟ್ಟು ಅರ್ಹತಾಂಕಗಳು ಸುಮಾರು 145ರಷ್ಟು ಇದ್ವು. ಸೊ ಹೀಗಿರುವಾಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 50ಕ್ಕಿಂತ ಕಡಿಮೆ ಪ್ರಶ್ನೆಗಳಿಗೆ ಉತ್ತರಿಸಿ ಆ ಅಂಕಗಳನ್ನ ಗಳಿಸೋದು, ದೊಡ್ಡ ಅಂಕಗಳನ್ನ ಗಳಿಸೋದು ಸಾಧ್ಯ ಇಲ್ಲ, ಅದು ಬಹುತೇಕ ಅಸಾಧ್ಯ ಅನ್ನೋದು ಪ್ರತಿಭಟನಾಕಾರರ ವಾದ. ಸೊ ಇನ್ನು ಯಶಸ್ವಿ ಅಂದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳ ಪ್ರಕಟಿತ ಪಟ್ಟಿಯಲ್ಲಿ ಕೂಡ ಕನ್ಫ್ಯೂಷನ್ಸ್ ಇದೆ ಅನ್ನೋದು ಏನು ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಒಂದು ಕ್ರಮಬದ್ಧ ರೋಲ್ ನಂಬರ್ಗಳನ್ನ ಒಳಗೊಂಡಿದ್ದಂತಹ ಪಟ್ಟಿಯಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯವರೆಗೆ ಅಭ್ಯರ್ಥಿಗಳ ಹೆಸರನ್ನು ನಮೂದಿಸಿದ ಬಳಿಕ ಮುಂದಿನ ತೇರ್ಗಡೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾಡುವಾಗ 800ಕ್ಕೂ ಹೆಚ್ಚು ರೋಲ್ ನಂಬರ್ಗಳನ್ನ ದಾಟಲಾಗಿತ್ತು ಅಂತ ಕ್ರಾಸ್ ಮಾಡಲಾಗಿತ್ತು. ಇನ್ನು ಈ ಪರೀಕ್ಷೆಯನ್ನು ನಡೆಸಿದಂತಹ ಸಂಸ್ಥೆಯ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ. ಸೊ ಜಾರ್ಖಂಡ್ ಲೋಕಸೇವಾ ಆಯೋಗದೊಂದಿಗಿನ ಒಪ್ಪಂದದ ಷರತ್ತುಗಳನ್ನ ಪಾಲಿಸದ ಕಾರಣಕ್ಕಾಗಿ ಈ ಪರೀಕ್ಷೆ ನಡೆಸುವಂತಹ ಸಂಸ್ಥೆಯಾದಂತಹ TSR ಡೇಟಾ ಪ್ರೊಸೆಸಿಂಗ್ ಅನ್ನ ಮೇ 2025ರಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿತ್ತು. ಹೀಗಿರುವಾಗ ಇದೇ ಸಂಸ್ಥೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇರುವಂತಹ ಇದೇ ಸಂಸ್ಥೆ ಈಗ ಪರೀಕ್ಷೆಗಳನ್ನ ನಡೆಸಿದ್ರೆ ಯಾವ ರೀತಿ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆ. ಸೊ ಈ ಆರೋಪಗಳು ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಯನ್ನ ಅಪರಾಧ ತನಿಖಾ ಇಲಾಖೆಗೆ ವಹಿಸಿತ್ತು. ಆಮೇಲೆ ಪೊಲೀಸರು ಜಾರ್ಖಂಡ್ ಲೋಕಸೇವಾ ಆಯೋಗದ ಕಚೇರಿ ಮತ್ತೆ ಅದರ ಅಧ್ಯಕ್ಷ ಎಲ್ ಕಿಯಾಂಗ್ಟೆ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸಿದ್ರು. ಜುಲೈ 22ರಂದು ಕಿಯಾಂಗ್ಟೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ 19 ಮಂದಿಯನ್ನ ಬಂಧಿಸಲಾಗಿದೆ. ಸೊ ಮುಖ್ಯವಾಗಿ ಪ್ರತಿಭಟನಾಕಾರರ ಬಳಿ 5 ಬೇಡಿಕೆಗಳಿದ್ದಾವೆ. ಒಂದು, ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಲಾದಂತಹ ಸಂಸ್ಥೆ ನಡೆಸಿದ ಎಲ್ಲ ವಿವಾದಿತ ಪರೀಕ್ಷೆಗಳನ್ನ ರದ್ದು ಮಾಡೋದು. ಅಂದ್ರೆ ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತೆ ಜಾರ್ಖಂಡ್ ರಾಜ್ಯ ಸೇವಾ ಆಯೋಗ ನಡೆಸಿದ ಕಪ್ಪು ಪಟ್ಟಿಗೆ ಸೇರಿಸಲಾದ ಸಂಸ್ಥೆಯ ಮೂಲಕ ಆಯೋಜಿಸಲಾದ ಎಲ್ಲ ವಿವಾದಿತ ಪರೀಕ್ಷೆಗಳನ್ನ ರದ್ದು ಮಾಡಬೇಕು ಅಂತ. ಇನ್ನೊಂದು, ಇದರ ಬಗ್ಗೆ ಸ್ವತಂತ್ರ ತನಿಖೆಯನ್ನು ನಡೆಸಬೇಕು. ಈ ಪತ್ರಿಕೆಯಲ್ಲಿ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಗಳ ಕುರಿತು CBI ಮತ್ತೆ ED ಮೂಲಕ ಸ್ವತಂತ್ರ ತನಿಖೆಯನ್ನು ನಡೆಸಬೇಕು. ಮೂರನೇದು, ಪ್ರಸ್ತುತ ಆಯೋಗದಲ್ಲಿರುವಂತಹ ಕಮಿಷನ್ ಅಲ್ಲಿರುವಂತಹ ಎಲ್ಲ ಸದಸ್ಯರನ್ನ ಹುದ್ದೆಯಿಂದ ತೆಗೆದು ಹಾಕಬೇಕು, ವಜಾ ಮಾಡಬೇಕು. ಆಮೇಲೆ ಆಯೋಗವನ್ನ ಪುನರ್ರಚಿಸಬೇಕು. ಆಮೇಲೆ 5ನೇ ಬೇಡಿಕೆ ಅಂದ್ರೆ ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತೆ ನ್ಯಾಯಯುತ ಅವಕಾಶವನ್ನ ಖಚಿತಪಡಿಸಬೇಕು ಅನ್ನೋದು. ಸೊ ಈ ಪ್ರತಿಭಟನೆ ಇಷ್ಟು ತೀವ್ರವಾಗಿ ನಡೆಯೋದಕ್ಕೊಂದು ಕಾರಣ ಇದೆ. 2000ನೇ ಇಸವಿಯಲ್ಲಿ ಜಾರ್ಖಂಡ್ ರಾಜ್ಯ ರಚನೆ ಆದಾಗಿನಿಂದ ಈಗಿನವರೆಗೆ JPSC ನಡೆಸಿದಂತ ಎಲ್ಲ ಪರೀಕ್ಷೆಗಳಲ್ಲಿ ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ವಿವಾದಗಳು ಎದ್ದಿದ್ವು, ಅಕ್ರಮಗಳು ನಡೆದಿದ್ವು ಅನ್ನೋದು. ಸೊ ಸತತವಾಗಿ ಪರೀಕ್ಷೆಗಳನ್ನ ಅವರು ವಿಳಂಬ ಮಾಡ್ತಲೇ ಬಂದಿದ್ದಾರೆ. 2003ರಲ್ಲಿ ನಡೆದ ಮೊದಲ JPSC ಪರೀಕ್ಷೆ ಮತ್ತೆ 2005ರಲ್ಲಿ ನಡೆದಂತಹ 2ನೇ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೆದಿದ್ವು ಅನ್ನುವ ಆರೋಪಗಳು ಕೇಳಿ ಬಂದಿದ್ವು. ಸೊ ಈ ಆಯೋಗದ ಸದಸ್ಯರು ಮತ್ತೆ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟವರಿಗೆ ಅವರ ಸಂಬಂಧಿಕರಿಗೆ ಅನುಕೂಲ ಆಗುವ ಹಾಗೆ ಈ ಪರೀಕ್ಷೆಯನ್ನ ನಡೆಸಲಾಗಿದೆ.
ಅವರಿಗೆ ಅಂದ್ರೆ ಲಾಭ ಆಗಿದೆ ಇದರಿಂದ ಅನ್ನುವ ಆರೋಪಗಳು ಬಂದಿದ್ದು. ಈ ಎರಡೂ ಪರೀಕ್ಷೆಗಳ ಕುರಿತು ಕೇಂದ್ರ ತನಿಖಾ ದಳ ತನಿಖೆಯನ್ನು ಕೂಡ ನಡೆಸಿತ್ತು. ಈ ಅಕ್ರಮಗಳಿಗೆ ಸಂಬಂಧಿಸಿದ ದಾಖಲಾದ ಎಲ್ಲ ಪ್ರಕರಣಗಳು ಇವತ್ತು ಕೂಡ ಕೋರ್ಟ್ ನಲ್ಲಿ ಬಾಕಿ ಉಳಿದಿವೆ. ಸೊ ಇದರ ನಂತರ ಹಲವು ವರ್ಷಗಳ ನಂತರ ಅಂದ್ರೆ 2002 ನಂತರ ಸುಮಾರು ವರ್ಷಗಳ ವರೆಗೆ JPSC ಪರೀಕ್ಷೆಗಳನ್ನೇ ನಡೆಸಲಿಲ್ಲ. 2021ರಲ್ಲಿ 7ನೇ, 8ನೇ ಮತ್ತೆ 9ನೇ ಮತ್ತೆ 10ನೇ JPSC ಪರೀಕ್ಷೆಗಳನ್ನ ಒಟ್ಟಾಗಿ ನಡೆಸಿದ್ರು. ಈ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಕೇವಲ 252 ಹುದ್ದೆಗಳಿಗೆ ಸ್ಪರ್ಧೆಯನ್ನ ಮಾಡಿದ್ರು. ಈ ಪರೀಕ್ಷೆಗಳಲ್ಲೂ ಕೂಡ ಸಮಸ್ಯೆಗಳು ಕಂಡು ಬಂದಿದ್ವು. ಸೊ ಉತ್ತರ ಪತ್ರಿಕೆಗಳ ಕೀಗಳಲ್ಲಿ ಕಂಡು ಬಂದಿರುವಂತಹ ತಪ್ಪುಗಳು ಮತ್ತೆ ನಿರ್ದಿಷ್ಟ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದವರು ಸಾಮೂಹಿಕವಾಗಿ ಎಲ್ಲರೂ ಕೂಡ ಅರ್ಹತೆಯನ್ನು ಪಡೆದಿರುವ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದು. ಪ್ರತಿಭಟನಾಕಾರರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. 2024ರಲ್ಲಿ ಮತ್ತೆ 11ನೇ, 12ನೇ ಮತ್ತೆ 13ನೇ JPSC ಎಕ್ಸಾಮ್ಗಳು ಒಟ್ಟಾಗಿ ನಡೆಸಲಾಯಿತು. ಆ ಬಾರಿ ಕೂಡ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ವನ್ನ ಡಿಜಿಟಲ್ ಆಗಿ ನಡೆಸಲಾಗಿತ್ತು, ಡಿಜಿಟಲೈಸ್ ಮಾಡಲಾಗಿತ್ತು ಎಕ್ಸಾಮ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋದು. ಹಾಗೆ ಈ ಪರೀಕ್ಷೆ ಬರೆದವರಿಗೆ ಅವರು ಎಕ್ಸಾಮ್ ಬರೆದಿರುವಂತಹ ಉತ್ತರ ಪತ್ರಿಕೆಯನ್ನ ಪರಿಶೀಲಿಸುವ ಅವಕಾಶವನ್ನ ಆ ಟೈಮಲ್ಲೂ ಕೂಡ ಕೊಟ್ಟಿರಲಿಲ್ಲ. ಸೊ ಅದೇ ವರ್ಷ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡುವವರ ಅರ್ಹತೆಯ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿದ್ವು. JPSCಯ ನಿಯಮಗಳ ಪ್ರಕಾರ ಒಂದು ಉತ್ತರ ಪತ್ರಿಕೆಯನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಪದವಿ ಹಂತದಲ್ಲಿ ಕನಿಷ್ಠ 10 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರುವಂತಹ ಶಿಕ್ಷಕರಾಗಿರ್ಬೇಕು ಅಥವಾ ಲೆಕ್ಚರರ್ ಆಗಿರ್ಬೇಕು, ಅಥವಾ ಸ್ನಾತಕೋತ್ತರ ಹಂತದಲ್ಲಿ ಕನಿಷ್ಠ 5 ವರ್ಷಗಳ ಬೋಧನಾ ಅನುಭವ ಹೊಂದಿರುವ ಅಂದ್ರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತಹ ಶಿಕ್ಷಕರು ನಡೆಸಬೇಕು. ಆದ್ರೆ ಈ ಮಾನದಂಡಗಳನ್ನ ಪೂರೈಸದಂತಹ ಗುತ್ತಿಗೆ ಆಧಾರಿತ ಶಿಕ್ಷಕರು ಕೂಡ ಈ ಪರೀಕ್ಷೆಗಳಲ್ಲಿ ಎಕ್ಸಾಮ್ ಪೇಪರ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ ಅನ್ನೋದು ವಿವಾದಕ್ಕೆ ಕಾರಣ ಆಗಿತ್ತು. ಸೊ ಹೀಗೆ ನಿರಂತರವಾಗಿ ಜಾರ್ಖಂಡ್ ನಲ್ಲಿ JPSC ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೀತಾ ಬಂದಿದ್ದಾವೆ. ಇವತ್ತು ಅದೊಂದು ರೀತಿಯ ತೀವ್ರ ಸ್ವರೂಪದ ಪ್ರತಿಭಟನೆಗೆ ಗುರಿಯಾಗಿದೆ. ಸೊ ವಿದ್ಯಾರ್ಥಿಗಳು ವಿಧಾನಸಭಾ ಮಾರ್ಚ್ ಅಂತ ಒಂದು ರೀತಿಯ ಶಾಂತಿಯುತ ಪ್ರತಿಭಟನೆಯನ್ನ ಜಾರ್ಖಂಡ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ನಡೆಸಿದ್ದಾರೆ. ಇದು ಪೊಲೀಸ್ ಮತ್ತೆ ವಿದ್ಯಾರ್ಥಿಗಳ ನಡುವೆ, ಪ್ರತಿಭಟನಾಕಾರರ ನಡುವೆ ಒಂದು ಘರ್ಷಣೆಗೆ ಕಾರಣ ಆಗಿದೆ. ಸೊ ಈ ಪ್ರತಿಭಟನೆ ಏನಾಗ್ತದೆ ಮುಂದೆ ಅನ್ನೋದು ನಾವು ನೋಡಬೇಕಾಗಿದೆ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.